ಹಲೋ ಸ್ನೇಹಿತರೆ, ನಿಮ್ಮೆಲ್ಲರ ದಿ ಬ್ರ್ಯಾಂಡ್ ನ್ಯೂ ಸ್ಯಾಂಡಲ್ವುಡ್ ಟಾಕ್ ಶೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಫಸ್ಟ್ ಆಫ್ ಆಲ್ ತಮ್ಮನ್ನೆಲ್ಲ ಕ್ಲಿಕ್ ಮಾಡಿ ವಿಡಿಯೋ ನೋಡ್ತಿರುವಂಥ ಎಲ್ಲ ನನ್ನ ಪ್ರೀತಿಯ ಪ್ರೇಕ್ಷಕರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡದೆ ವಿಡಿಯೋ ಗಂಟೆ ಕೊಡೋಣ. ಲೆಟ್ಸ್ ಗೆಟ್ ಇಟ್. ಟಾಕ್ಸಿಕ್ ತಮ್ಮ ಇಷ್ಟದ ಸ್ಥಳದಲ್ಲಿ ಟಾಕ್ಸಿಕ್ ಚಿತ್ರೀಕರಣ ಆರಂಭಿಸಿದ ಯಶ್ ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ಫೋಟೋ ವಿಡಿಯೋಗಳು ಲೀಕ್ ಆಗಿವೆ. KGF 2 ಸಿನಿಮಾ ಬಂದು ಹೆಚ್ಚು ಕಡಿಮೆ 2 ವರ್ಷ ಆಯಿತು. ಆ ಬಳಿಕ ಯಶ್ ನಟಿಸುವ ಯಾವುದೇ ಸಿನಿಮಾ ಪ್ರೇಕ್ಷಕರ ಮುಂದೆ ಇನ್ನೂ ಬಂದಿಲ್ಲ. ಸಾಮಾನ್ಯವಾಗಿ ಒಂದು ಸಿನಿಮಾ ಚಿತ್ರೀಕರಣ ಮುಗಿಯುವ ಮುನ್ನ ಸ್ಟಾರ್ ನಟರು ಮತ್ತೊಂದು ಸಿನಿಮಾ ಲೈನನ್ನು ಮಾಡಿಕೊಳ್ಳುತ್ತಾರೆ. ಆದರೆ ಯಶ್ KGF 2 ನಂತರ ಹೊಸ ಸಿನಿಮಾ ಘೋಷಿಸಲು ಬಹಳ ಸಮಯ ತೆಗೆದುಕೊಂಡಿದ್ದರು. 3 ತಿಂಗಳ ಹಿಂದೆಯಷ್ಟೇ ಯಶ್ ಟಾಕ್ಸಿಕ್ ಸಿನಿಮಾ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದರು. KGF ಸರಣಿ ಬ್ಲಾಕ್ ಬಸ್ಟರ್ ಬಳಿಕ ರಾಕಿ ಬಾಯ್ ಯಾವ ಸಿನಿಮಾದಲ್ಲಿ ನಟಿಸುತ್ತಾರೆ, ನಿರ್ದೇಶಕಿ ಯಾರು, ನಿರ್ಮಾಪಕರು ಯಾರು, ಸಿನಿಮಾ ಕತೆ ಯಾವ ಜಾನರ್, ಹೀಗೆ ಸಾಕಷ್ಟು ಕುತೂಹಲವಿತ್ತು. ಈ ವರ್ಷ ಹುಟ್ಟುಹಬ್ಬಕ್ಕೂ ಮುನ್ನವೇ ಆ ಕುತೂಹಲಕ್ಕೆ ತೆರೆ ಬಿದ್ದಿತ್ತು. ಗೋವಾದ ರೆಸಾರ್ಟ್ ಒಂದರಲ್ಲಿ ಟಾಕ್ಸಿಕ್ ಟೀಮ್ ಕಾಣಿಸಿಕೊಂಡಿದೆ. ಅದಕ್ಕೆ ಸಂಬಂಧಿಸಿದ ಫೋಟೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ. ಒಂದಷ್ಟು ಜನ ತಂತ್ರಜ್ಞರ ಜೊತೆ ದೃಶ್ಯವೊಂದರ ಚಿತ್ರೀಕರಣದ ಬಗ್ಗೆ ಯಶ್ ಸಮಾಲೋಚನೆ ನಡೆಸುತ್ತಿರುವಂತೆ ನೋಡಬಹುದು. ಮೊದಲ ದಿನದ ಚಿತ್ರೀಕರಣಕ್ಕಾಗಿ ಚಿತ್ರತಂಡ ತಯಾರಿ ನಡೆಸುತ್ತಿರುವಂತೆ ಕಾಣುತ್ತಿದೆ. ಶೀಘ್ರದಲ್ಲೇ ಅಭಿಮಾನಿಗಳಿಗೆ ಬಿಗ್ ಅಪ್ಡೇಟ್ ಸಿಗುವ ನಿರೀಕ್ಷೆ ಇದೆ. ಡ್ರಗ್ಸ್ ಮಾಫಿಯಾ ಸುತ್ತ ಟಾಕ್ಸಿಕ್ ಸಿನಿಮಾ ಕತೆ ಸುತ್ತುತ್ತದೆ ಎನ್ನಲಾಗುತ್ತಿದೆ. ಇನ್ನು ಕಥೆಯ ಕೇಂದ್ರ ಬಿಂದು ಗೋವಾ ಎನ್ನುವ ಗುಸುಗುಸು ಕೂಡ ಕೇಳಿ ಬರ್ತಿದೆ. ಹಾಗಾಗಿ ಅಲ್ಲೇ ಮೊದಲ ಹಂತದ ಚಿತ್ರೀಕರಣ ಆರಂಭಿಸಲಾಗುತ್ತದೆ. ಬೀಚ್ಗಳ ನಾಡು ಗೋವಾ ಅಂದರೆ ನಟ ಯಶ್ಗೆ ಬಹಳ ಅಚ್ಚುಮೆಚ್ಚು. ಪದೇ ಪದೇ ಅಲ್ಲಿಗೆ ರಾಕಿಂಗ್ ಸ್ಟಾರ್ ಭೇಟಿ ಕೊಡುತ್ತಿರುತ್ತಾರೆ. ಗೋವಾ ಬಳಿಕ ಕರ್ನಾಟಕ ಹಾಗೂ ಶ್ರೀಲಂಕಾದಲ್ಲಿ ಟಾಕ್ಸಿಕ್ ಸಿನಿಮಾ ಚಿತ್ರೀಕರಣ ಮಾಡುವ ಸಾಧ್ಯತೆ ಇದೆ. ಇನ್ನು ಟಾಕ್ಸಿಕ್ ಚಿತ್ರತಂಡಕ್ಕೆ ಹಾಲಿವುಡ್ ತಂತ್ರಜ್ಞರು, ಕಲಾವಿದರು ಸೇರಿಕೊಳ್ಳುವ ನಿರೀಕ್ಷೆ ಇದೆ. ಕೆವಿನ್ ಪ್ರೊಡಕ್ಷನ್ ಜೊತೆ ಸೇರಿ ಯಶ್ ಚಿತ್ರವನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಮುಂದಿನ ವರ್ಷ ಏಪ್ರಿಲ್ 10ಕ್ಕೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾ ತೆರೆಗೆ ಬರಲಿದೆ. ಇತ್ತೀಚೆಗೆ ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ಯಶ್ ತಮ್ಮ ಮುಂದಿನ ಸಿನಿಮಾ ಬಗ್ಗೆ ಪ್ರತಿಕ್ರಿಯಿಸಿದರು. ಟಾಕ್ಸಿಕ್ ಪ್ರೀ ಪ್ರೊಡಕ್ಷನ್ ವರ್ಕ್ ನಡೀತಿದೆ, ಆದಷ್ಟು ಬೇಗ ಸಿನಿಮಾ ಚಿತ್ರೀಕರಣ ಆರಂಭವಾಗುತ್ತದೆ ಎಂದಿದ್ದರು. ಇತ್ತೀಚೆಗೆ ಚಿತ್ರತಂಡ ಒಂದೆಡೆ ಸೇರಿ ಮಾತುಕತೆ ನಡೆಸಿರುವ ಫೋಟೋ ವೈರಲ್ ಆಗಿದ್ದು, ಇದೀಗ ಗೋವಾದಲ್ಲಿ ಚಿತ್ರತಂಡ ಬೀಡು ಬಿಟ್ಟಿರುವುದನ್ನು ಕಂಡು ಬಂದಿದೆ. ಜಾಕಿ ರಿಲೀಸ್. ಮತ್ತೆ ಬಂದ ಜಾಕಿಗೆ ಭರ್ಜರಿ ಸ್ವಾಗತ. ಮಧ್ಯರಾತ್ರಿಯಿಂದಲೇ ಥಿಯೇಟರ್ಗಳಲ್ಲಿ ಹಬ್ಬ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಟನೆಯ ಜಾಕಿ ಸಿನಿಮಾ ರಿಲೀಸ್ ಆಗಿ ಸಖತ್ ಸದ್ದು ಮಾಡುತ್ತಿದೆ. ಹೊಸದಾಗಿ ಅಪ್ಪು ಸಿನಿಮಾ ಬಿಡುಗಡೆಯಾದಾಗ ಸಿಕ್ಕಂತ ರೆಸ್ಪಾನ್ಸ್ ಸಿಕ್ಕಿದೆ. ಮತ್ತೆ ತೆರೆ ಮೇಲೆ ನೆಚ್ಚಿನ ನಟನನ್ನು ನೋಡಿ ಅಭಿಮಾನಿಗಳು ಸಂಭ್ರಮಿಸುತ್ತಿದ್ದಾರೆ. ಕೆಲ ಶೋಗಳು ಹೌಸ್ಫುಲ್ ಆಗಿ ಜಾಕಿ ಆರ್ಭಟ ಜೋರಾಗಿದೆ. 14 ವರ್ಷಗಳ ಹಿಂದೆ ಜಾಕಿ ಚಿತ್ರವನ್ನು ದುನಿಯಾ ಸೂರಿ ಕಟ್ಟಿಕೊಟ್ಟಿದ್ದರು. ಅಪ್ಪು ಜೊತೆಗೆ ಭಾವನಾ ಮೆನನ್ ನಾಯಕಿಯಾಗಿ ಮಿಂಚಿದ್ದರು. KRG ಸ್ಟುಡಿಯೋ ಸಂಸ್ಥೆ ಜಾಕಿ ಚಿತ್ರವನ್ನು ರಿಲೀಸ್ ಮಾಡುವ ಪ್ರಯತ್ನ ಮಾಡಿದೆ. ನವೀಕರಣಗೊಂಡ ಆಡಿಯೋ ಜೊತೆಗೆ ಸಿನಿಮಾ ಪ್ರೇಕ್ಷಕರ ಮುಂದೆ ಬಂದಿದೆ. ಅಭಿಮಾನಿಗಳಂತೂ ಅಡ್ವಾನ್ಸ್ ಆಗಿ ಟಿಕೆಟ್ ಬುಕ್ ಮಾಡಿಕೊಂಡು ಸಿನಿಮಾ ನೋಡಲು ಕಾಯುತ್ತಿದ್ದಾರೆ. ಕಟ್ಔಟ್, ಬ್ಯಾನರ್, ಹಾರ, ಪಟಾಕಿ, ಜೈಕಾರ ಸೇರಿ ಥಿಯೇಟರ್ಗಳಲ್ಲಿ ಜಾಕಿ ಸಡಗರ ಮುಗಿಮುಟ್ಟಿದೆ. ಭಾನುವಾರ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ. 2 ದಿನ ಮುಂದೆ ಜಾಕಿ ಬಂದು ಆ ಸಂಭ್ರಮ ಹೆಚ್ಚಿಸಿದ್ದಾನೆ. ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲೇ ಜಾಕಿ ಸಿನಿಮಾ ತೆರೆಗಪ್ಪಳಿಸಿದೆ. ಅಡ್ವಾನ್ಸ್ ಬುಕ್ಕಿಂಗಿಗೂ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಬೆಂಗಳೂರು, ಮೈಸೂರಿನಲ್ಲಿ ಸಿನಿಮಾ ಬಿಡುಗಡೆಗೂ ಮುನ್ನ ತಲಾ 2 ಶೋ ಸೋಲ್ಡ್ ಔಟ್ ಆಗಿತ್ತು. ಸೊ ನೋಡಿದ್ರಲ್ವ ಗಾಯ್ಸ್, ಇದಾಗಿತ್ತು ಇವತ್ತಿನ ನ್ಯೂಸ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ತಪ್ಪದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿ ಯು ಆಲ್, ಲವ್ ಯು.